ಸುರಪುರ ಇಒ ಅವರಿದ್ದಾರೆ. ಜಗದೇವಪ್ಪ ಸರ್ ನಮಸ್ತೆ. ನಮಸ್ಕಾರ ಸರ್, ಇದು ಹುಣಸಗಿ ಪಟ್ಟಣದ APMC ಎದುರು ರಸ್ತೆ ಬದಿಯಲ್ಲಿ ಈ 40 ವರ್ಷಗಳಿಂದ ಇರುವಂಥ ಅವರಿಗೆ 170 ಕುಟುಂಬಗಳು, ಹೆಚ್ಚು ಕುಟುಂಬಗಳು ಗುಡಿಸಲು ಹಾಕ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ನಿವೇಶನ ಆಗಲಿ ಆಸ್ತಿ ಆಗಲಿ ಏನು ಇಲ್ಲ. ಇಷ್ಟು ವರ್ಷಗಳು ಬೇಕಾ ಸರ್ ಅವ್ರಿಗೊಂದು ಮನೆ ಮಾಡಿಸ್ಕೊಡೋದಕ್ಕೆ? ಅದಕ್ಕೆ ನಿವೇಶನ ಪ್ರಾಬ್ಲಮ್ ಇದೆ ರೀ, ನಮ್ದು ಮನೆ ಪ್ರಾಬ್ಲಮ್ ಅಲ್ಲ. ನಿವೇಶನ ಆಯ್ತು ಅಂತಂದ್ರೆ ಮನೆ ಕೊಡ್ತೀವಿ ನಾವು. ಅಲ್ಲ ಸರ್, ಅದು ಸುಲಭ ನೀವು ಹೇಳೋದು. ನೀವೊಬ್ಬ ಸರ್ಕಾರಿ ಅಧಿಕಾರಿ ತಾನೆ. ನಿವೇಶನ ಇಲ್ಲ ಅಂತಂದರೆ ಇನ್ನು 50 ವರ್ಷ 100 ವರ್ಷ ಕೂಡ ಅವ್ರಿಗೆ ಇಲ್ವೇ ಇಲ್ವಾ? ಈಗ ಒಂದು ವಿಷಯ ಹೇಳ್ತೀನಿ ನಾನು ನಿಮಗೆ. ಈಗ ಸಾಧಾರಣವಾಗಿ ಸರ್ಕಾರಿ ಅಧಿಕಾರಿಗಳಿಗೆ ಕ್ವಾರ್ಟರ್ಸ್ ಸ್ಯಾಂಕ್ಷನ್ ಆಗತ್ತೆ ಅಂತ ಇಟ್ಕೊಳ್ಳಿ. ಕ್ವಾರ್ಟರ್ ಸ್ಯಾಂಕ್ಷನ್ ಆಗಿಲ್ಲ ಅಂತೇಳಿ ಒಂದು 20-30 ವರ್ಷ ಹಂಗೆ ಇರ್ತಾರೆ ಅವರು. ಇಲ್ಲ, ಒಂದು 4 ದಿವಸ ಕಳೆದ ನಂತರ ಹಾಗೆ ಆಗತ್ತಲ್ಲ ಒಂದಲ್ಲ ಒಂದು ಕಡೆ. ಅವಾಗ ಬಾಡಿಗೆ ಇರ್ಬೇಕಾಗುತ್ತೆ. ಹೌದು, ಆದ್ರೆ ಬಾಡಿಗೆ ವಾಪಸ್ ಕೊಡುತ್ತೆ, ರಿಯಂಬರ್ಸ್ಮೆಂಟ್ ಕೊಡುತ್ತಲ್ವ ಸರ್ಕಾರ. ಈಗ ನೀವು ನಿವೇಶನ ಇಲ್ಲ ಅಂತ ಭಾಳ ಈಸಿಯಾಗಿ ಹೇಳ್ಬಿಟ್ರಿ. ನಿವೇಶನ ಪ್ರಯತ್ನ ಪಟ್ಟರೆ ಸಿಗುತ್ತೆ ಸರ್, ಕಾಲ ಮೇಲೆ ಬಂದು ನಿಲ್ಲತ್ತ? ಇಲ್ಲ, ಈಗ ಅವರು ನಿವೇಶನ ಸಲುವಾಗಿ ತಹಶೀಲ್ದಾರ್ ನಾವು ಸಾಕಷ್ಟು ಪ್ರಯತ್ನ ಮಾಡಿದೀವಿ ಸರ್. 40 ವರ್ಷದಿಂದ ಸರ್, 40 ವರ್ಷದಿಂದ ಪ್ರಯತ್ನ. ನಾವ್ ಹೇಳಿ ಕೇಳ್ತೀರಿ, ಕೇಳೋದಿಲ್ಲ ನೀವು? ಖಂಡಿತವಾಗ್ಲೂ ಕೇಳ್ತೀವಿ ಸರ್. ನೀವು ಅವರಿಗೆ ನಿವೇಶನ ಮನೆ ಮಾಡಿಕೊಟ್ರೆ ನಿಮ್ಮನ್ನ ಮದುಮಗನ್ ತರ ಇಡೀ ಸಿಂಗಾರ ಮಾಡ್ಕೊಂಡು. ಬೇಕಾಗಿಲ್ಲ ನಾವ್ ಏನ್ ಪ್ರಯತ್ನ ಮಾಡಿದೀವಿ ಅನ್ನೋದು ಹೇಳ್ತಾ ಇಲ್ಲ ಸರಿ. ಪ್ರಯತ್ನ ಹೇಳಿ 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 ಹೇಳಿ. ಅವರು ಅವರದೇ ಆಗಿದ್ದ ಪ್ಲೇಸ್ ಅಲ್ಲಿ ನಿವೇಶನ ಕೇಳ್ತಾರ ಅವ್ರು. ಓಕೆ. ನಾವು ಕೊಟ್ಟ ಪ್ಲೇಸ್ ಅಲ್ಲಿ ನಿವೇಶನ ತಗೊಳ್ಳೋದಿಲ್ಲ. ಓಕೆ. ಅದೇ ಸಮಸ್ಯೆ ಇರೋದು. ಮತ್ತೆ ನೋಡಿ, ನೀವು ಕೊಡೋ ಪ್ಲೇಸ್ಗಳು ಹೆಂಗಿರುತ್ತೆ ಗೊತ್ತಾ ಸರ್? ಅಲ್ಲಿ ಬಸ್ ಇಲ್ಲ, ಕಾರ್ ಇಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ ಅಂತ ಪ್ಲೇಸ್ಗಳಿಗೆ ಹಾಕ್ಬಿಟ್ಟು ನೀವು ಕೈ ತೊಳ್ಕೊಂಡ್ಬಿಡ್ತೀರಿ. ನಿಮ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಹೌದಲ್ಲ? ಇಲ್ಲ, ಈ ಸಮೀಪದಲ್ಲಿ ಇರ್ತಕ್ಕಂಥ ಪ್ಲೇಸ್ ಅಲ್ಲೇನೆ ಕೊಡಿಸ್ಬೇಕಂತೇಳಿ ನಾವೆಲ್ಲ ಪ್ರಯತ್ನ ಮಾಡಿದ್ರು ಒಪ್ತಾ ಇಲ್ಲ ಅವರು. ಅವ್ರು ಯಾವುದೋ ಒಂದು ಪ್ಲೇಸ್ ಹೇಳ್ತಾರೆ, ಆ ಪ್ಲೇಸ್ ಅಲ್ಲಿ ಇದು ಅವಕಾಶ ಅಥವಾ ಸಿಗ್ತಾ ಇಲ್ಲ. ಅದನ್ನೇ ನಾವು ತಹಶೀಲ್ದಾರ್ ಅವರು ಪ್ರಯತ್ನ ಮಾಡಿದೀವಿ. ಇನ್ನೊಂದ್ಸಲ ವಿಸಿಟ್ ಮಾಡ್ತೀವಿ. ಓಕೆ. ಆ ಪ್ಲೇಸ್ ಹೇಗಿದೆ? ಯಾವ ಪ್ಲೇಸ್ ಸರ್ ನೀವು ಹೇಳಿದಂಥ ಪ್ಲೇಸ್? ದಯವಿಟ್ಟು ಹೇಳ್ತೀರಾ? 3-4 ಕಡೆ ಗುರುತಿಸಿದ್ದಾರೆ, ತಹಶೀಲ್ದಾರ್ ಅವರೇ ಗುರುತಿಸಿದ್ದಾರೆ. ಆದ್ರೂ ಎಲ್ಲಿ? ಅಲ್ಲ, ಅದು ನನಗೆ ಇದಿಲ್ಲ. ಬಟ್ ಈಗ ಇವ್ರೇನ್ ಕೇಳ್ತಾ ಇದ್ದಾರೆ ಸರ್, ನೀವೊಂದು ಗಾಳಿಯಲ್ಲಿ ಬಿಟ್ಬಿಟ್ರಿ ಅಲ್ವಾ ಜಗದೇವಪ್ಪ ಅವರೇ? ಗಾಳಿಯಲ್ಲಿ ಒಂದು ಬಾಂಬ್ ಬಿಟ್ಬಿಟ್ರಿ. ಅಲ್ಲಿ ನೋಡಿದೀವಿ, ಇಲ್ಲಿ ನೋಡಿದೀವಿ. 4 ಪ್ಲೇಸ್ ನಿಮ್ಗೆ ಗೊತ್ತಿಲ್ಲ ಅಂತೆ. ಎಲ್ಲಿ ನೋಡಿದೀರಿ ಅಂತ? ಹುಣಸಗಿ ಪ್ಲೇಸ್ ಅಲ್ಲಿ ಸರ್ಕಾರಿ ಜಾಗನೂ ಇದೆ, ಪ್ರೈವೇಟ್ ದವ್ರು ಕೊಡ್ತಕ್ಕಂಥದ್ದಂತ್ರ ಕಷ್ಟ. ಒಂದ್ ಹೇಳಿ ಸ್ವಾಮಿ ಜಗದೇವಪ್ಪ ಅವರೇ, ಯಾವ ಒಂದು ಪ್ಲೇಸ್ ಹೇಳಿ. ಆ ಪ್ಲೇಸ್ಗೆ ನಾವು ಹೋಗ್ತೀವಿ, ಇವತ್ತು ನೋಡ್ತೀವಿ. ನೀವು ನೋಡೋದು ಬೇಡ ಬಿಡಿ, ಅವರಿಗೆ ಕರ್ಕೊಂಡು ತೋರಿಸಿದೀವಿ, ಅವರೇ ಇದು ಮಾಡಲ್ಲ. ಆದ್ರೆ ಈಗ ಅವ್ರು ಹೇಳಿದ್ದಾದ್ರೆ ನೀವು ನೋಡಿದೀರಾ? ತಹಶೀಲ್ದಾರ್ ಅವ್ರು ಹೇಳಿದಾರೆ. ನೀವು ನೋಡಿದೀರಾ? ಇಲ್ಲ, ನೋಡಿಲ್ಲ. ಮತ್ತೆ ಸುಮ್ಮನೆ ಹೇಳ್ಬಿಟ್ರಿ ನಾವು ನೋಡಿದೀವಿ, ಅವ್ರಿಗೆ ತೋರಿಸಿದೀವಿ ಅಂತೇಳಿ. AC ಅವರು ತಹಶೀಲ್ದಾರ್, ಸಾರಿ, ನಮ್ಮ CS ಅವ್ರು ಕರ್ಸಿದ್ರು ತಹಶೀಲ್ದಾರ್ ಅವರಿಗೆ. ಅವರೇ ಬಂದು 2 ಕಡೆ ಪ್ಲೇಸ್ ಇದು ಮಾಡಿದ್ರು ಮೇಡಮ್. ಆದ್ರೆ ಅವರು ಅದೇ ಪ್ಲೇಸ್ ಬೇಕಂತ ಇರೋದ್ರೆ ಒಂದು ಡೌಟ್ ಇಂದ ಕೇಳ್ತಾ ಇದ್ದೀನಿ ಸರ್. ಈಗ ನಿಮ್ಮ ಕೆಲಸ ಏನು ಸರ್? ಸರ್ಕಾರಿ ಅಧಿಕಾರಿಯಾಗಿ ನಿಮ್ಮ ಕೆಲಸ ಏನು ಜನರಿಗೆ ಮಾಡಬೇಕಾಗಿರೋದು? ನಾವು ನಿವೇಶನ ಗುರುತಿಸೋದು ಅವ್ರ ತಹಶೀಲ್ ಆಫೀಸ್ದವ್ರ ಕೆಲಸ ಇದೆ. ಅವರು ಪ್ರಯತ್ನ ಮಾಡಿದ್ದಾರೆ, ನಾವು ಅವ್ರ ಜೊತೆಗೆ ಹೋಗ್ಲಿಕ್ಕೆ ತಯಾರಿದ್ದೀವಿ. ಅಂದ್ರೆ 40 ವರ್ಷದಿಂದ ಹಾಕಿದ್ರೆ ನಿಮ್ಗೆಲ್ಲ ಸಂಬಳ ಕೊಟ್ಟಿದ್ದು ವೇಸ್ಟ್ ಆಗೋಯ್ತಲ್ಲ ಸರ್? 40 ವರ್ಷದಿಂದ ನಿಮಗೆ ಹುಡ್ಕೋಕೆ ಆಗಿಲ್ಲ ಅಂತಂದ್ರೆ ಸಂಬಳ ಕೊಟ್ಟದ್ದು ವೇಸ್ಟ್ ಆಗೋಯ್ತಲ್ಲ ಸರ್? ಹೌದೌದು, ವೇಸ್ಟ್ ಆಯ್ತು. ಏನು ಸಂಬಳ ಕೊಟ್ಟಿದ್ದು ವೇಸ್ಟ್ ಆಯ್ತು. ಮತ್ತೆ ಯಾಕೆ ಇರ್ತೀರಿ? ರಾಜೀನಾಮೆ ಕೊಟ್ಟು ಹೋಗಿರಲ್ಲ ಸರ್. ಆಯ್ತಾ, ನಿಮ್ಗೆ ಆಗೋದಿಲ್ಲ ಅಂತಂದ್ರೆ? ರೀ ಜಗದೇವಪ್ಪ ಅವರೇ, ಒಳ್ಳೆ ಒಂದು ಜಾಗದಲ್ಲಿದ್ದೀರಿ, ಒಂದು ಜಾಗ ಹುಡುಕಿ ಮನೆ ಮಾಡಿಸ್ಕೊಡ್ರಿ. ಸುಮ್ಮನೆ ಮಾತಾಡ್ತೀರಿ ನೀವು. ನಿಮಗೆ ಒಂದು ಸಂಬಳ ಕಡಿಮೆ ಆದರೆ 4-5 ದಿವಸ ಹೆಚ್ಚು ಕಡಿಮೆ ಆದರೆ ಮಾತಾಡಲ್ಲ ನೀವು.